ಏನಾದರೂ ಡಾರ್ಕ್ ನೆಗೆಟಿವ್ ಎನರ್ಜಿ ಮ್ಯಾಜಿಕ್ ಏನಾದರೂ ಆಗಿದೆಯಾ ಅದನ್ನು ತೆಗೆದು ಹಾಕಬೇಕು. ಬಿಸ್ನೆಸ್ಸಲ್ಲಿ ಸಕ್ಸಸ್ ಸಿಗಬೇಕು ಅಂದರೆ ಒಂದು ಲಿಂಬೆಹಣ್ಣು ತೊಗೊಳ್ಳಿ, ಕೈಯಲ್ಲಿ ಹಿಡ್ಕೊಳ್ಳಿ, ರೈಟ್ ಹ್ಯಾಂಡಲ್ಲಿ ಇಟ್ಕೊಂಡು ಹೀಗೆ ತಲೆ ಮೇಲೆ 3 ಸುತ್ತು ಮಾಡಿಬಿಟ್ಟು ಗ್ಯಾಸ್ ನಿಮ್ಮ ಬರ್ನರ್ಗೆ ಹಾಕಿಬಿಡಿ. ಹಾಕಿ ಅದು ಫುಲ್ ಬ್ಲ್ಯಾಕ್ ಆಗೋವರೆಗೂ ಬರ್ನ್ ಆಗಲಿ. ಕೆಟ್ಟ ವಾಸನೆ ಬಂದರೆ ಏನೋ ಆಗಿತ್ತು ಅಂತ ಅರ್ಥ. ಫುಲ್ ಅದು ಬ್ಲ್ಯಾಕ್ ಆಗೋವರೆಗೂ ವೇಟ್ ಮಾಡಿ, ಆಫ್ ಮಾಡಿ. ಕೂಲ್ ಡೌನ್ ಆಗಿದ ತಕ್ಷಣ ಇದನ್ನು ಡಸ್ಟ್ಬಿನ್ನಿಗೆ ಬಿಸಾಕ್ಬಿಡಿ. ಗುರುವಾರ ಮಾಡಬೇಕು ಇದನ್ನು. ಈ ಥರ ನೀವು ಮಾಡಿದರೆ ನಿಮ್ಮ ಬಿಸ್ನೆಸ್ ತುಂಬ ಇಂಪ್ರೂವ್ಮೆಂಟ್ ಆಗಿ ಚೆನ್ನಾಗಿ ಅಬಂಡೆನ್ಸ್ ಬರುತ್ತೆ. ಇವಾಗ ಎಷ್ಟೊಂದು ಕಡೆ 9 to 5 ಜಾಬ್ಸ್ ಸಾಕಾಗ್ಬಿಟ್ಟು ಸಾಕು ನಂಗೆ ಇದು ಯಾವುದು ಬೇಡ ಅಂತ ಬಿಟ್ಬಿಟ್ಟು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾರೆ. ಒಂದು 5-10 ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾರೆ, ಯಾವುದೂ ವರ್ಕ್ ಆಗಲ್ಲ ಅವ್ರಿಗೆ. ಏನು ಮಾಡಿದ್ರು ವರ್ಕೇ ಆಗ್ತಾ ಇಲ್ಲ, ಬಿಸ್ನೆಸ್ಸಲ್ಲಿ ಲಾಸ್ ಆಗ್ತಿದೆ ಅಂತ ತುಂಬ ಜನ ಡಿಪ್ರೆಷನ್ಗೆ ಹೋಗ್ಬಿಟ್ಟಿದ್ದಾರೆ. ಕೌನ್ಸಿಲಿಂಗಿಗೆ ಬರ್ತಾರೆ, ಏನು ಕೈ ಹಾಕಿದ್ರು ಲಾಸ್ ಆಗ್ತಿದೆ ಅಂತ. ಈ ಥರ ಒಂದು ನೆಗೆಟಿವಿಟಿನಲ್ಲಿ ಇದ್ದಾಗ ಒಂದು ನಾವು ಅರ್ಥ ಮಾಡ್ಕೋಬೇಕು, ಈವಿಲ್ ಏನಾದರೂ ಆಗಿದೆಯಾ ಅಲ್ಲಿ, ಈವಿಲ್ ಈ ಥರ ನೆಗೆಟಿವ್ ಎನರ್ಜಿ ಅಬ್ಸರ್ವ್ ಮಾಡ್ಕೊಂಡ್ಬಿಟ್ಟಿದ್ದೇವೆ. ಕಣ್ಣು ಹಾಕೋದು, ದೃಷ್ಟಿ ಏನಾದರೂ ಆಗಿರಬಹುದು. ಆ ಕಂಡೀಷನ್ಸಲ್ಲಿ ಬಿಸ್ನೆಸ್ ಲಾಸ್ ಆಗ್ತಾ ಇದ್ರೆ ಅದನ್ನು ಹೇಗೆ ಆಚೆ ಬರಬೇಕು ಅಲ್ಲಿಂದ. ಏನಾದರೂ ಡಾರ್ಕ್ ನೆಗೆಟಿವ್ ಎನರ್ಜಿ ಮ್ಯಾಜಿಕ್ ಏನಾದರೂ ಆಗಿದೆಯಾ ಅದನ್ನು ತೆಗೆದು ಹಾಕಬೇಕು. ಬಿಸ್ನೆಸ್ಸಲ್ಲಿ ಸಕ್ಸಸ್ ಸಿಗಬೇಕು ಅಂದರೆ ಒಂದು ಲಿಂಬೆಹಣ್ಣು ತೊಗೊಳ್ಳಿ, ಕೈಯಲ್ಲಿ ಹಿಡ್ಕೊಳ್ಳಿ, ರೈಟ್ ಹ್ಯಾಂಡಲ್ಲಿ ಇಟ್ಕೊಂಡು ಹೀಗೆ ತಲೆ ಮೇಲೆ 3 ಸುತ್ತು ಮಾಡಿಬಿಟ್ಟು ಗ್ಯಾಸ್ ನಿಮ್ಮ ಬರ್ನರ್ಗೆ ಹಾಕಿಬಿಡಿ. ಹಾಕಿ ಅದು ಫುಲ್ ಬ್ಲ್ಯಾಕ್ ಆಗೋವರೆಗೂ ಬರ್ನ್ ಆಗಲಿ. ಕೆಟ್ಟ ವಾಸನೆ ಬಂದರೆ ಏನೋ ಆಗಿತ್ತು ಅಂತ ಅರ್ಥ. ಫುಲ್ ಅದು ಬ್ಲ್ಯಾಕ್ ಆಗೋವರೆಗೂ ವೇಟ್ ಮಾಡಿ, ಆಫ್ ಮಾಡಿ. ಕೂಲ್ ಡೌನ್ ಆಗಿದ ತಕ್ಷಣ ಇದನ್ನು ಡಸ್ಟ್ಬಿನ್ನಿಗೆ ಬಿಸಾಕ್ಬಿಡಿ. ಗುರುವಾರ ಮಾಡಬೇಕು ಇದನ್ನು. ಯಾಕಂದರೆ ಬಿಸ್ನೆಸ್ ಗುರುನ ನಾವು ಬಲ ಮಾಡ್ಕೋತಾ ಇದ್ದೀವಿ, ಸೊ ಗಟ್ಟಿ ಮಾಡ್ಕೋತಾ ಇದ್ದೀವಿ. ಲಿಂಬೆಹಣ್ಣು ಯೆಲ್ಲೋ ಕಲರ್ ಬೇರೆ, ಸೊ ವಿ ವಾಂಟ್ ಆಲ್ ದ ಯೆಲ್ಲೋ ಎನರ್ಜೀಸ್ ಟು ಬಿ ವಿತ್ ಅಸ್. ಲೆಮನ್ ನೆಗೆಟಿವಿಟಿನ ಅಬ್ಸರ್ವ್ ಮಾಡ್ಕೊಳುತ್ತೆ ಅಂತ ಹೇಳ್ತಾರೆ. ಇದನ್ನ ಮನೇಲಿ ಮಾಡಿದ್ರು ಪರವಾಗಿಲ್ಲ, ಯಾಕಂದ್ರೆ ನಿಮ್ಮ ಎನರ್ಜಿ ಅಲ್ವಾ ಈ ಲಾಸ್ ಅನ್ನ ಅಟ್ರಾಕ್ಟ್ ಮಾಡ್ಕೊಂಡಿರೋದು. ಅಥವಾ ನಿಮ್ಗೆ ಗ್ಯಾಸ್ ಎಲ್ಲ ಫೆಸಿಲಿಟಿ ಅವೈಲೇಬಲ್ ಇದೆ ಅಂದ್ರೆ, ನಿಮ್ಮ ಬಿಸ್ನೆಸ್ ಎಲ್ಲಿದೆ, ಆನ್ಲೈನ್ ಅಲ್ಲ ಆಫ್ಲೈನು ಎಲ್ಲೋ ಒಂದು ಜಾಗದಲ್ಲಿ ಅಂತಂದ್ರೆ ಅಲ್ಲೇ ಮಾಡಿ ಇದನ್ನ. ಆವಾಗ ಗ್ಯಾಸ್ ಅಲ್ಲಿ ಬರ್ನ್ ಮಾಡಬೇಡಿ. ಹೇಗೆ ನಿಮ್ಗೆ ಬರ್ನ್ ಮಾಡಕ್ ಅನುಕೂಲ ಆಗತ್ತೋ ಅಲ್ಲೇನೆ ಬರ್ನ್ ಮಾಡಿ. ಆರಿದ ನಂತರ ಅದನ್ನ ಕೈಯಲ್ಲಿ ಮುಟ್ದಲೆ ಏನಾದ್ರೂ ಹಿಡಿಕೆಯಿಂದ ಅದನ್ನ ಹಿಕ್ಲದಿಂದ ಹಿಡಿದು ಅದನ್ನ ಹಾಕ್ಬಿಡಿ ಡಸ್ಟ್ಬಿನ್. ಗುರುವಾರ ಇದನ್ನ ಮಾಡಿ ನೋಡಿ. ಅಂಡ್ ಇದನ್ನ ಮಂತ್ಲಿ ಒನ್ಸ್ ಮಾಡ್ತಾ ಬಂದ್ರೆ ನಿಮ್ಗೆ ತುಂಬಾ ಇಂಪ್ರೂವ್ಮೆಂಟ್ ಕಾಣಿಸುತ್ತೆ. ಇನ್ನೊಂದು ನಂಗೆ ವಿಷನ್ ಬರ್ತಿದೆ ಹೇಳ್ಬೇಕು ನಿಮ್ಗೆಲ್ಲ ಅಂತ. ಅರ್ಶಿನ, ಉಪ್ಪು, ನೀರು ಇದೆಲ್ಲ ಮಿಕ್ಸ್ ಆಗಿರೋ ನೀರನ್ನ ನೀವು ವರ್ಸಿಸ್ಕೋಬಹುದು ಮನೆನೇ, ಅಥವಾ ನೀವು ಎಲ್ಲಿ ಬಿಸ್ನೆಸ್ ಮಾಡ್ತೀರಾ ಆ ಜಾಗನ ವರ್ಸಿಸ್ಕೊಂಡ್ರೆ ಕೂಡ ಹೆಲ್ಪ್ ಆಗತ್ತೆ. ಅಥವಾ ಜಸ್ಟ್ ಮಿಕ್ಸ್ ಲಿಟಲ್ ಬಿಟ್ ಆಫ್ ಅರ್ಶಿನ ಇನ್ ವಾಟರ್, ಕೀಪ್ ಇಟ್ ಇನ್ ನಾರ್ತ್ ಈಸ್ಟ್ ಡೈರೆಕ್ಷನ್ ಇನ್ ಯೋರ್ ಬಿಸ್ನೆಸ್ ಪ್ಲೇಸ್. ಅಂದ್ರೆ ಹಿಂಗೆ ಬಾಗ್ಲು ಓಪನ್ ಮಾಡಿದ್ರೆ ಅಲ್ಲೇ ಕಾಣ್ಬೇಕದು. ಅರ್ಶಿನ ಅಷ್ಟೇ, ನೀರು. ಥರ್ಸ್ಡೇ ಇದನ್ನ ಇಟ್ರೆ ಮತ್ತೆ ನೆಕ್ಸ್ಟ್ ಥರ್ಸ್ಡೇ ಅದನ್ನ ಬೇರೆ ಕಡೆ ಚೆಲ್ಬಿಡಿ, ಕಿಚನ್ ಅಲ್ಲಾದ್ರೂ ಚೆಲ್ಬೋದು. ಈ ತರ ನೀವು ಮಾಡಿದ್ರೆ ನಿಮ್ಮ ಬಿಸ್ನೆಸ್ ತುಂಬಾ ಇಂಪ್ರೂವ್ಮೆಂಟ್ ಆಗಿ ಚೆನ್ನಾಗಿ ಅಬಂಡೆನ್ಸ್ ಬರುತ್ತೆ. ಯಾಕಂದ್ರೆ ಗುರುವನ್ನ ನಾವು ಎಲ್ಲೋ ಅಂತ ನಂಬ್ತೀವಿ, ಅಂದ್ರೆ ಹಳದಿ ಬಣ್ಣವನ್ನ ಆ ಗುರುಗೆ ನಾವು ಅಸೋಸಿಯೇಟ್ ಮಾಡ್ತೀವಿ. ಸೊ ಬಿಸ್ನೆಸ್ ಚೆನ್ನಾಗಾಗ್ಬೇಕು ಅಂದ್ರೆ ಗುರುವಿನ ನಮ್ಗೆ ಬ್ಲೆಸ್ಸಿಂಗ್ಸ್ ಇರಬೇಕು. ಗುರು ದೇವಸ್ಥಾನಕ್ಕೂ ಹೋಗ್ಬೋದು. ಈ ಬ್ಲ್ಯಾಕ್ ಬಾಯ್ಲ್ಡ್ ಚೆನ್ನ ಬರುತ್ತೆ ಗೊತ್ತಾ, ಅದನ್ನ ಬಾಯ್ಲ್ ಮಾಡಿ ಮನೇಲೇನೆ ನೈವೇದ್ಯ ತರ ರೆಡಿ ಮಾಡಿ ಯಾವ್ದಾದ್ರು ಗುರುವಿನ ದೇವಸ್ಥಾನ, ರಾಘವೇಂದ್ರ ಸ್ವಾಮಿ ದೇವಸ್ಥಾನ, ಸಾಯಿಬಾಬಾ ಮಂದಿರ್ಗೆ ಹೋಗೋದು, ದಕ್ಷಿಣಾಮೂರ್ತಿ ಟೆಂಪಲ್, ಆ ತರ ಹೋಗಿ ಅದನ್ನ ನೈವೇದ್ಯ ತರ ಇಟ್ಟು ಬಂದ್ರು ಗುರುವಾರ ಇದನ್ನ ಮಾಡಿ ನೋಡಿ. ತುಂಬಾ ಒಳ್ಳೆ ರೆಮಿಡಿ. ನನ್ನ ಕ್ಲೈಂಟ್ಸ್ ಎಲ್ಲ ನಂಗೆ ಮೆಸೇಜ್ ಮಾಡಿ ಹೇಳ್ತಾರೆ, ಅದೇನ್ ಮ್ಯಾಮ್ ಇಷ್ಟು ಸಿಂಪಲ್ ರೆಮಿಡಿ, ಎಲ್ಲ ಕಡೆ ಇದೆ ಇದು ಪ್ರಚಲಿತವಾದ ರೆಮಿಡಿ, ನೀವು ಗೂಗಲಲ್ಲಿ ಬ್ರೌಸ್ ಮಾಡಿದ್ರು ಸಿಗುವಂಥದ್ದು. ಬಟ್ ಹೇಗ್ ಮಾಡಬೇಕು, ಯಾಕೆ ಮಾಡಬೇಕು ಅನ್ನೋದು ಗೊತ್ತಿರಲ್ಲ. ಮಾಡಿ ನೋಡಿ, ನಿಮಗೆ ಸೆಕೆಂಡ್ ಮಂತ್ ಆಫ್ ಡೂಯಿಂಗ್, 1 month ಮಾಡಿ ನೋಡಿ, ನಂಬಿಕೆ ಇಟ್ಕೊಂಡು ಸೆಕೆಂಡ್ ಮಂತ್ ಯು ವಿಲ್ ಥ್ಯಾಂಕ್ ಮೀ ಫಾರ್ ದಿಸ್. ಥ್ಯಾಂಕ್ ಗಾಡ್ ಫಾರ್ ದಿಸ್, ವಾಟ್ ಮೀ. ತುಂಬಾ ಜನಕ್ಕೆ ಕರಿಯರ್ ಗ್ರೋತ್ ಇಂಪಾರ್ಟೆಂಟು, ಕೆಲಸ ಸಿಗ್ತಾ ಇಲ್ಲ, ಲೇ ಆಫ್ ಆಯ್ತು, ಈ ರಿಸೆಷನ್ ಇನ್ನೇನು ಬರುತ್ತೆ ಅಂತ ಬೇರೆ ಏನೇನೋ ರೂಮರ್ಸ್ ಇದೆ, ಲೇ ಆಫ್ಸ್ ಆಗತ್ತೆ ಅಂತ ತುಂಬಾ ರೂಮರ್ಸ್ ಇದೆ, ಅಥವಾ ಲೇ ಆಫ್ ಆಗ್ಬಿಡ್ತು. ಅವಾಗ ಹೆಂಗೆ ಜಾಬ್? ಇವಾಗ ನಾನು ಅಪ್ಲೈ ಮಾಡ್ತಾ ಇದ್ದೀನ, ಈಗ ಸುಮ್ಮನೆ ಕೂತ್, ಈಗ ನೋಡಿ ನಾ ಹೇಳೋ ಎಲ್ಲ ರೆಮಿಡಿ ಸುಮ್ಮನೆ ಕೂತ್ ರೆಮಿಡಿ ಮಾಡಿದೆ ಎಲ್ಲ ಆಗಬೇಕು, ಹಾಗಲ್ಲ ಅಲ್ಲ. ನೀವು ಅದಕ್ಕೆ ಏನೇನು ಮಾಡಬೇಕು, ಇಂಟರ್ವ್ಯೂಗೆ ಓದ್ಕೋಬೇಕು, ಹೆಚ್ಚಿಗೆ ನಾಲೆಜ್ ನೀವು ಪಡಿಬೇಕು, ಎಲ್ಲ ಅಪ್ಲೈ ಮಾಡ್ಬೇಕು ನನ್ನ ಸ್ಕಿಲ್ಗೆ, ಅದೆಲ್ಲ ಮಾಡಿ ಆಯ್ತಾ. ಅದೆಲ್ಲ ಬಿಟ್ಬಿಡಿ ಅಂತ ನಾ ಹೇಳ್ತಿಲ್ಲ. ಅದ್ರ ಜೊತೆಗೆ ಲಕ್ ಅನ್ನೋದೊಂದು ಇರತ್ತಲ್ವಾ. ಯಾಕೆ ಫಸ್ಟ್ ರ್ಯಾಂಕ್ ಒಬ್ಬರೇ ಬರೋದು?
ಸೇಮ್ ಸಿಲೆಬಸ್ಸು, ಸೇಮ್ ಟೀಚರು, ಸೇಮ್ ನೀವು ಎಫರ್ಟ್ ಹಾಕಿ ಓದಿದ್ರಿ. ಯಾಕೆ? ಒಂದ್ ಲಕ್ ಅಂತ ಇರತ್ತೆ, ಏನ್ ಓದಿರ್ತಾರೆ ಅವ್ರಿಗೆ ಅದ್ ಬರುತ್ತೆ. ಆ ಲಕ್ ಫ್ಯಾಕ್ಟರ್ ಇನ್ಕ್ರೀಸ್ ಮಾಡಕ್ಕೆ ಇದೆಲ್ಲ ರೆಮಿಡೀಸ್ ನಾ ಹೇಳ್ತಿರೋದು. ಎಲ್ಲ ಬಿಟ್ಬಿಟ್ಟು ಇದನ್ನ ಒಂದೇ ಮಾಡಿ ಮನೇಲಿ ಕೂರೋದಲ್ಲ. ಓಕೆ, ಸೊ ಇವಾಗ ಜಾಬ್ ಸಿಗ್ಬೇಕು ಅಂದ್ರೆ ನಾನು ಬಾಕಿದೆಲ್ಲ ಹೇಳಿರೋದ್ ಮಾಡಿ ಲಕ್ ಇನ್ಕ್ರೀಸ್ ಮಾಡಕ್ಕೆ ಸೇಮ್ ಲೆಮನ್ ಕೈಯಲ್ಲಿ ಹಿಡ್ಕೊಂಡು ಓಂ ಹನುಮತೆ ನಮಃ, ಲಿಟ್ರಲಿ ಹೋಗಿ ನೋಡಿ ಎಷ್ಟು ಜನಕ್ಕೆ ಜಾಬ್ ಸಿಕ್ಕಿದೆ ಇದನ್ನ ಮಾಡಾದ್ಮೇಲೆ. ಓಂ ಹನುಮತೆ ನಮಃ ಅಂತ ಕೈಯಲ್ಲಿ ಇಟ್ಕೊಂಡು 108 ಬಾರಿ ಇದನ್ನ ಹೇಳಿ ಆ ಲೆಮನ್ನ ನೀವು ಇಂಟರ್ವ್ಯೂ ಟೈಮಲ್ಲಿ ನಿಮ್ಮ ಯಾವ ಬ್ಯಾಗಲ್ಲಿ, ಲ್ಯಾಪ್ಟಾಪ್ ಬ್ಯಾಗೋ ಅಥವಾ ಎಲ್ಲ ಒಟ್ಟು ಇಟ್ಕೊಂಡು ಹೋಗಿ ನೋಡಿ, ನಿಮ್ ಲಕ್ಕು ಹೆಂಗಿರುತ್ತೆ. ಜಾಬ್ ತುಂಬಾ ಜಲ್ದಿ ಸಿಗತ್ತೆ. ಇದು ಎಲ್ಲೂ ಇಂಟರ್ವ್ಯೂಗೆ ತಗೊಂಡೋಗಿ ಹೋಗಕ್ಕಾಗಲ್ಲ, ನಾನು ಆನ್ಲೈನೇ ಇಂಟರ್ವ್ಯೂಸ್ ಇದೆ ಅಂದ್ರೆ ಅಲ್ಲೇ ನಿಮ್ ಪಕ್ಕದಲ್ಲಿ ಇದನ್ನ ಇಟ್ಕೊಂಡಿರಿ. ಮತ್ತೆ ಹನುಮಾನ್ದು ಚಾಲೀಸ ಜಾಬಿಗೆ ತುಂಬಾ ಒಳ್ಳೇದು. ಗೌರ್ಮೆಂಟ್ ಜಾಬೇ ಬೇಕಪ್ಪ, ಬೇರೆದೆಲ್ಲ ನಂಗೆ ಬೇಡ ಅಂತ ಅಂದ್ರೆ ಗೌರ್ಮೆಂಟ್ ಜಾಬಿಗೆ ಶಿವನ ಒಂದು ಐಡಲ್ ಮುಂದೆ ಕಳಶ ನೀರು ಪ್ರತಿ ಸೋಮವಾರ ಒಂದು ರೆಡ್ ಫ್ಲವರ್ನ ಕಳಶಕ್ಕೆ ಹಾಕ್ಬಿಟ್ಟು ಶಿವಂದು ಓಂ ನಮಃ ಶಿವಾಯ ಇಷ್ಟ ಹೇಳಿದ್ರು ಸಾಕು. ನಂಗೆ ಕೆಲಸ ಕೊಟ್ಬಿಡಪ್ಪ, ನಾನು ಚೆನ್ನಾಗಿ ಮಾಡ್ಕೊಂಡು ಹೋಗ್ತೀನಿ, ಇಷ್ಟೇ ಹೇಳಿ ಸಾಕು, ನಿಮ್ಗೆ ಜಾಬ್ ಖಂಡಿತ ಸಿಗತ್ತೆ. ಈಗ ರಿಲೇಶನ್ಶಿಪ್ಸ್ ಅಲ್ಲಿ ತುಂಬಾ ಬರೋರು ಕೌನ್ಸಿಲಿಂಗಿಗೆ ಇದೆ. ಬಾಯ್ ಫ್ರೆಂಡ್ ಹಂಗ್ ಮಾಡ್ದ, ಗರ್ಲ್ ಫ್ರೆಂಡ್ ಹಿಂಗ್ ಮಾಡಿದ್ಲು, ಆ ಥರ ಆಯ್ತು, ಈ ಥರ ಬರೀ ಜಗಳ ಆಗ್ತಿದೆ, ಮ್ಯಾರೇಜಲ್ಲೂ ಕೂಡ ಇಶ್ಯೂಸ್ ಆಗ್ತಾ ಇದೆ ಅಂತ. ಸೊ ಮ್ಯಾನಿಫೆಸ್ಟೇಷನ್ ಮಾಡೋದ್ರ ಜೊತೆಗೆ ಅಂದ್ರೆ ಚೆನ್ನಾಗಿದ್ದೀವಿ ಅನ್ನೋ ಒಂದು ವಿಷನ್ ಬೋರ್ಡ್ ಬಗ್ಗೆ ಹೇಳಿದೆ, ನೀರಿನ ಮೂಲಕ ಮ್ಯಾನಿಫೆಸ್ಟೇಷನ್ ಮಾಡ್ಬೋದು ಅಂತ ಹೇಳಿದೆ. ಹಾಗೇನೆ ಒಂದು ರೆಮಿಡಿ ಇದೆ ಕ್ವಿಕ್ ಆಗಿ, ಏನಂದ್ರೆ 2 ರೆಮಿಡಿ ಬರ್ತಿದೆ, ಸಾರಿ. ಸೊ ಒಂದೇನಂದ್ರೆ ಹನಿ ಬಾಟಲ್ ತುಂಬಾ ಕರೆಕ್ಟಾಗಿ ಟೈಟ್ ಆಗಿರ್ಬೇಕು, ಜೇನುತುಪ್ಪ. ಆ ಬಾಟಲ್ನ ನಾರ್ತ್ ಈಸ್ಟ್ ಡೈರೆಕ್ಷನ್ ಅಲ್ಲಿ ಇಟ್ಬಿಟ್ಟು ಮರ್ತ್ ಬಿಡಿ. ಅಷ್ಟೇ ಜೇನಿನ ಹಾಗೆ ನಿಮ್ಮ ರಿಲೇಶನ್ಶಿಪ್ ಆಗತ್ತೆ. ಅಗೇನ್ ನೀವೇನೇನ್ ಮಾಡ್ಬೇಕು, ರೆಸ್ಪೆಕ್ಟ್ ಕೊಡ್ಬೇಕು, ಪಾರ್ಟ್ನರ್ಗೆ ಪ್ರೀತಿ ಕೊಡ್ಬೇಕು, ಅದೆಲ್ಲ ನೀವು ಮಾಡಿ ಜೊತೆಗೆ ಅದು ಕೂಡ ಹೆಲ್ಪ್ ಆಗತ್ತೆ. ನಾನು ಏನು ಮಾಡ್ದಲೇ ಎಲ್ಲ ಬರ್ಬೇಕು ನನಗೆ ಅಂತಂದ್ರೆ ಬರೋದಿಲ್ಲ. ಅಂಡ್ ಇನ್ನೊಂದು ರೆಮಿಡಿ, ಮ್ಯಾಂಡರಿನ್ ಡಕ್ಸ್ ಅಂತ ಸಿಗತ್ತೆ, ನೀವು ಎಲ್ಲಾದ್ರೂ ಆನ್ಲೈನ್ ತಗೊಳ್ಳಿ ಅದನ್ನ. 2 ಡಕ್ಸ್ ಪ್ರೀತಿಯಿಂದ ಜೊತೆಗೆ ಇರೋದು ಚಿಕ್ಕದೊಂದು ಸಿಗತ್ತೆ, ಅದನ್ನ ನೀವು ಸೌತ್ ವೆಸ್ಟ್ ಡೈರೆಕ್ಷನ್ ಅಲ್ಲಿ ಇಡಬೇಕು. ಇದನ್ನ ಮಾಡಿದ್ರೆ ನಿಮ್ಮ ರಿಲೇಶನ್ಶಿಪ್ ಅಲ್ಲಿರೋ ಇಶ್ಯೂಸು ಸರಿ ಹೋಗತ್ತೆ ಅಂತ ನಂಬಿಕೆ ಇದೆ. ನಂಬಿಕೆ ಇಟ್ಕೊಂಡು ಮಾಡಿ. ಇದ್ರ ಜೊತೆಗೆ ನೀವು ಪ್ರೀತಿಯಿಂದ ಇರೋದು, ಕರೆಕ್ಟ್ ಆಗಿ ನಿಮ್ಮ ಇನ್ನರ್ ಚೈಲ್ಡ್ ಮೇಲೆ ವರ್ಕ್ ಮಾಡೋದು, ಟಾಕ್ಸಿಕ್ ನಿಮ್ ಟ್ರೈಡ್ಸ್ ಇರ್ಲಿ ಅವ್ರ ಟ್ರೈಡ್ಸ್ ಇರ್ಲಿ ಅದ್ರ ಮೇಲೆ ವರ್ಕ್ ಮಾಡೋದು, ಕೌನ್ಸಿಲಿಂಗ್ ಮಾಡ್ಕೊಳ್ಳೋದು, ಅದೆಲ್ಲ ಜೊತೆಗೆ ಇದನ್ನ ಮಾಡಿದ್ರೆ ಲಕ್ ಫ್ಯಾಕ್ಟರ್ ಇಂದ ಹಿಡಿದು ಬೇರೆ ರೀತಿಯಿಂದ ಇದ್ರದ್ದು ಎನರ್ಜೀಸ್, ಈ ಮೆಟೀರಿಯಲ್ಸ್ ಅಲ್ಲೂ ಎನರ್ಜಿ ಇರುತ್ತೆ. ಹೋಮಕುಂಡದಲ್ಲಿ ನಾವು ಹಾಕ್ತಿವಲ್ವಾ, ತುಪ್ಪ ಹಾಕ್ತಿವಿ, ಜೇನುತುಪ್ಪ ಹಾಕ್ತಿವಿ, ಒಂದೊಂದು ದೇವರಿಗೆ ಒಂದೊಂದನ್ನ ನಾವು ನೈವೇದ್ಯ ತರ ಹಾಕ್ತಿವಿ. ಅದೇ ರೀತಿ ಭಾವಿಸಿ ನಿಮ್ಮ ಜೀವನದಲ್ಲಿ ತುಂಬಾ ಮಧುರವಾದ ಕ್ಷಣಗಳು ಜಾಸ್ತಿ ಬರುತ್ತೆ. ಈಗ ಎಷ್ಟೊಂದ್ ಜನ ರಾಹುವಿಂದ ತುಂಬಾ ಬಾಧೆ, ನೋವು ಎಲ್ಲ ಆಗ್ಬಿಟ್ಟಿದೆ, ಏನೂ ಕೊಡೋದಿಲ್ಲ ಅಂತ ವೀಕ್ ಇದ್ದಾರೆ ನಮ್ಮ ಚಾರ್ಟ್ ಅಲ್ಲಿ. ಯಾರೋ ಆಸ್ಟ್ರಾಲಜರ್ ಹೇಳಿದ್ದಾರೆ ಭವಿಷ್ಯದಲ್ಲಿ ನಂಗೆ ಹಿಂಗ್ ಆಗತ್ತೆ ಅಂತ. ಮತ್ತೆ ಮನಿ ಇರೋದಿಲ್ಲ, ಮತ್ತೆ ತುಂಬಾ ಡಿಫೇಮ್ ಆಗೋದು, ಮತ್ತೆ ಆ ತರದ ತೊಂದರೆಗಳು ರಾಹು ಕೊಡ್ತಾನೆ. ಮತ್ತೆ ಕಮ್ಯುನಿಕೇಶನ್ ಅಲ್ಲಿ ತೊಂದರೆ ಆಗೋದು, ಮೈಂಡ್ ಅಪ್ಸೆಟ್ ಆಗೋದು, ಮೆಂಟಲ್ ಹೆಲ್ತ್ ಇಶ್ಯೂಸ್ ಆಗೋದು, ಆ ಥರದ್ದು ಥಾಟ್ಸ್ ಬರೋದು ರಾಹುವಿಂದಾನೆ. ಸೊ ರಾಹುನ ನಾವು ಆರಾಮಾಗಿ ಕಾಮ್ ಮಾಡಿ ನಾವು ಅಬಂಡೆನ್ಸು, ಮನಿ ಎಲ್ಲ ಮಾಡ್ಕೊಂಡು, ಈಗ ರಾಹು ಸ್ಟ್ರಾಂಗ್ ಆಗ್ಬಿಟ್ರೆ ನಿಮ್ಮ ಮುಂದಿನ ತಲೆಮಾರು ಗಟ್ಲೆ ಕೂತ್ಕೊಂಡು ತಿನ್ನೋ ಅಷ್ಟು ದುಡ್ಡು ಕೊಡ್ತಾನಂತೆ ರಾಹು. ಓಕೆ, ಸೊ ಅದಕ್ಕೆ ಸಿಂಪಲ್ ರೆಮಿಡಿ ಈಗ ಮಾಡರ್ನ್ ವರ್ಲ್ಡ್ ಅಲ್ಲಿ ಏನ್ ಮಾಡ್ಬೋದು, ಕಾಫಿ ಮ್ಯಾನಿಫೆಸ್ಟೇಷನ್ ಅಂತ ಇದೆ. ಏನಂದ್ರೆ ಕಾಫಿ ಪುಡಿ, ನಮ್ಗೆ ಕಾಫಿ ವಾಸನೆ ನೋಡ್ತಿದ್ದಂಗೆ ಕಾಮ್ ಯಾಕೆ ಅನ್ಸುತ್ತೆ, ಅದರ ವಾಸನೆ ಕೆಲವೊಂದು ಥಿಂಗ್ಸ್ ನ ಆಕ್ಟಿವೇಟ್ ಮಾಡುತ್ತೆ ನಮ್ಮ ಬ್ರೇನ್ ಅಲ್ಲಿ, ಕೆಲವೊಂದು ಹಾರ್ಮೋನ್ಸ್ ರಿಲೀಸ್ ಮಾಡುತ್ತೆ. ಹಾಗಾಗಿ ಆ ಕಾಫಿ ಪುಡಿ ಬ್ರೌನ್ ಕಲರ್ ರಾಹು, ಕೇತು ಮತ್ತೆ ಈ ತರದ್ದನ್ನ ರೆಪ್ರೆಸೆಂಟ್ ಮಾಡತ್ತೆ ಅಂತ ನಂಬಿಕೆ ಇದೆ. ಹಾಗಾಗಿ ಅದನ್ನ ತಗೊಂಡು ಸ್ಕ್ರಬ್ ಆಗಿ ಕೂಡ ಹಚ್ಕೋಬಹುದು ಮೈ ಮೇಲೆ ವಿತ್ ಸಮ್ ವಾಟರ್ ಆರ್ ಮಿಲ್ಕ್, ಅಂಡ್ ಹಾಗೇನೆ ಹಚ್ಕೋಬಹುದು, ನೀರ್ ಜೊತೆ ಹಚ್ಕೊಂಡು ಸ್ವಲ್ಪ ಹೊತ್ತು ಬಿಟ್ಟು ಅದನ್ನ ಬಾಡಿನ ವಾಶ್ ಮಾಡ್ಕೊಂಡ್ರೆ ಕೂಡ ರಾಹು ಆಕ್ಟಿವೇಟ್ ಆಗತ್ತೆ ಅಂತ ನಂಬಿಕೆ ಇದೆ. ಇದನ್ನ ಮಾಡೋ ಮುನ್ನ ನಿಮ್ಮ
ಗ್ರಹಗತಿಗಳು ಹೇಗಿವೆ, ರಾಹು ವೀಕ್ ಇದೆಯಾ ಸ್ಟ್ರಾಂಗ್ ಇದೆಯಾ ನೋಡಿ ಮಾಡಬೇಕು. ಯಾವುದೇ ರೆಮಿಡಿ ಬ್ಲೈಂಡ್ ಆಗಿ ನಾವೆಲ್ಲೋ ನೋಡಿದ್ವಿ ಪಾಡ್ಕಾಸ್ಟ್ ಅಲ್ಲಿ ಎಲ್ಲಾನು ಎಲ್ಲರಿಗೂ ವರ್ಕ್ ಆಗಲ್ಲ. ಅದಕ್ಕೆ ಪರ್ಸ್ನಲಿ ನೀವು ಮೀಟ್ ಮಾಡಬೇಕು, ಪರ್ಸ್ನಲಿ ನಿಮ್ಮ ಚಾರ್ಟ್ ಅನ್ನ ತೋರಿಸ್ಬೇಕು ಒಬ್ರಿಗೆ ಇದನ್ನೆಲ್ಲ ಮಾಡೋ ಮುಂಚೆ. ಬಟ್ ಖಂಡಿತ ಅದು ನಿಮ್ಗೆ ಸೂಟಬಲ್ ಇದ್ರೆ ವರ್ಕ್ ಖಂಡಿತ ಆಗತ್ತೆ. ಸೊ ಸ್ಕ್ರಬ್ ಹೇಳದ್ನಲ್ಲ ಅದು ಕೂಡ ಮಾಡಬಹುದು. ಅಥವಾ ಒಂದು ಡಬ್ಬಿಯಲ್ಲಿ ಆ ಬ್ರೌನ್ ಕಾಫಿ ಪೌಡರ್ನ ಇಟ್ಕೊಂಡು ಅದರಲ್ಲಿ ಚೀಟಿಯಲ್ಲಿ ಬರೆದು ನಿಮ್ಗೆ ಏನೇನು ಮ್ಯಾನಿಫೆಸ್ಟೇಷನ್ ಮಾಡಬೇಕು ಅನ್ನೋದೇ ಇದೆ, ಅಥವಾ ಈ ಕಾಟಗಳಿಂದ ದೂರ ಆಗಬೇಕು, ಪ್ರಾಬ್ಲಮ್ಸ್ ಇಂದ ದೂರ ಆಗಬೇಕು ಅನ್ನೋದಿದ್ರೆ ಅದನ್ನೆಲ್ಲ ಬರೆದಿಟ್ಟು ಹೋಗಿದೆ ಚೆನ್ನಾಗಾಗಿದೆ ಅಂತ ಎಲ್ಲ ಬರೆದು ಅದ್ರ ಡಬ್ಬಿ ಒಳಗಡೆ ಮುಚ್ಚಿ ಒಂದ್ ಕಡೆ ಇಟ್ಟು 7 days ಆದ್ಮೇಲೆ ಅದನ್ನ ಡಿಸ್ಪೋಸ್ ಮಾಡ್ಬೇಕು. ಎಲ್ಲಿ ಯಾವ್ದಾದ್ರು ಗಿಡಕ್ಕೆ ಹಾಕ್ಬೇಕು. ಆವಾಗ ನಿಮ್ಗೆ ಇದೆಲ್ಲ ಅಬಂಡೆನ್ಸ್ ಬರುತ್ತೆ ಅಂತ ನಂಬಿಕೆ ಇದೆ. ಮಾಡಿ ನೋಡಿ, ಇವೆಲ್ಲ ಮಾಡಿ ನೋಡಿ, ಟ್ರೈ ಮಾಡಿ ನೋಡಿ. ಸುಮ್ಮನೆ ನೋಡ್ಬಿಟ್ಟು ಇದು ಯಾವುದು ವರ್ಕ್ ಆಗಲ್ಲ ಅಂದ್ರೆ ಖಂಡಿತ ವರ್ಕ್ ಆಗಲ್ಲ. ಅಂಡ್ ಏನೋ ಇದೆ ಲೆಟ್ ಮೀ ಟ್ರೈ ಅಂತ ನಂಬಿಕೆ ಇಟ್ಕೊಂಡು ಮಾಡಿ ನೋಡಿ. ಅಲೈನ್ ಯೋರ್ ಸೆಲ್ಫ್, ಆಗೇ ಆಗತ್ತೆ. ಹೆಂಗೆ ಮಿರರ್ ಬಗ್ಗೆ ಜಸ್ಟ್ ಮಾತಾಡಿದ್ವಿ ಪೋರ್ಟಲ್ ಅಂತ. ಇವಾಗ ಕೆಲವೊಂದ್ಸಲ ನಮ್ಗೆ ಈಸಿ ಮೆಥಡ್ಸ್ ಬೇಕು. ಇವಾಗಿನ ಕಾಲದಲ್ಲಿ ಬೆಳಗಿನ ಸಂಜೆ ಲ್ಯಾಪ್ಟಾಪ್ ಮುಂದೆ ಕೂತ್ಕೊಂಡಿರ್ತೀವಿ, ವರ್ಕ್ ಫ್ರಮ್ ಹೋಮ್ ಇರುತ್ತೆ, ಹೆಂಗ್ ಮ್ಯಾನಿಫೆಸ್ಟೇಷನ್ ಮಾಡೋದಪ್ಪ ಅಂತೆಲ್ಲ ಯೋಚನೆಗಳಿರುತ್ತೆ. ಅಂತ ಸಂದರ್ಭದಲ್ಲಿ ಈಸಿ ಮೆಥಡ್ ಟು ಮ್ಯಾನಿಫೆಸ್ಟ್ ಫ್ಯೂ ಥಿಂಗ್ಸ್ ಅಂದ್ರೆ ಕೆಲವೊಂದನ್ನ ಪೋರ್ಟಲ್ ಅಂತ ನಂಬ್ತೀವಿ. ಇವಾಗ ದೇವರ ಆರಾಧನೆ ಮಾಡುವಾಗ ಒಂದು ರಂಗೋಲಿ ಎಲ್ಲ ಹಾಕ್ತಿವಿ, ಅದು ಒಂದು ಪೋರ್ಟಲ್ ಅಂತ ನಂಬ್ತೀವಿ. ಅದೇ ಚಿಹ್ನೆನ ನಾವು ರಂಗೋಲಿ ಹಾಕ್ಬೇಕು, ಆವಾಗ ದೇವ್ರು ಬರ್ತಾರೆ ಅನ್ನೋ ರೀತಿನೇ. ಇವಾಗ ಕೆಲವೊಂದು ಮಾಡರ್ನ್ ವರ್ಲ್ಡ್ ಅಲ್ಲಿ ಯಾವ್ದನ್ನ ಪೋರ್ಟಲ್ ಮಾಡ್ಕೋಬಹುದು, ಡೋರ್, ಸಿಂಪಲ್ ಡೋರ್ ಮ್ಯಾನಿಫೆಸ್ಟೇಷನ್. 2 ಡೋರ್ ಥಿಂಗ್ಸ್ ಹೇಳ್ತೀನಿ ನಾನು. ಅಂಡ್ ಇದನ್ನ ನಾನ್ ಮಾಡಿದೀನಿ, ಕ್ಲೈಂಟ್ಸಿಗೆ ಕೊಟ್ಟಿದ್ದೀನಿ. ಅಬಂಡೆಂಟ್ ಆಗಿ ಕಮೆಂಟ್ಸ್ ಇವೆ, ನೀವೇ ಹೋಗಿ ನೋಡ್ಬೋದು. ತುಂಬಾ ಫಾಸ್ಟ್ ಆಗಿ ವರ್ಕ್ ಆಗುತ್ತೆ ಇದೆಲ್ಲ ಡೋರ್ ಮ್ಯಾನಿಫೆಸ್ಟೇಷನ್. ಸೊ ಎವ್ರಿ ಟೈಮ್ ಯು ಓಪನ್ ದ ಡೋರ್, ಯು ಥಿಂಕ್ ನನಗೆ ಒಳ್ಳೇದಾಯ್ತು, ಚೆನ್ನಾಗಾಗ್ತಿದೆ, ನಂಗೆ ಜಾಬ್ ಸಿಕ್ಬಿಡ್ತು, ಆ ಥರ ವಿಜುವಲೈಸೇಷನ್ ಮಾಡ್ಕೊಂಡು ಡೋರ್ ಓಪನ್ ಆದಾಗ ಎವ್ರಿ ಟೈಮ್ ಇಫ್ ಯು ಟೆಲ್ ದಿಸ್, ಒಂದು ಕನ್ಸಿಸ್ಟೆಂಟ್ ಆಗಿ ಡೋರ್ ನಾವು ತೆಗಿತೀವ, ಮನೆಯಲ್ಲಿದ್ದಾಗ್ಲಿ ಆಫೀಸಲ್ಲಾಗ್ಲಿ ಡೋರ್ ಅಂತೂ ತೆಗಿತೇವೆ. ಸೊ ಅಲ್ಲಿಗೆ ಸ್ಯಾಟರ್ನ್ ಇಸ್ ಹ್ಯಾಪಿ. ಯಾಕಂದ್ರೆ ಕನ್ಸಿಸ್ಟೆಂಟ್ ಆಗಿ ದಿನ ಒಂದ್ ಬಿಹೇವಿಯರ್ ಮಾಡೋದು ಸ್ಯಾಟರ್ನ್ ಪ್ಲೀಸ್ ಮಾಡತ್ತೆ ಅಂತ ನಂಬಿಕೆ. ಆ ಪ್ಲಾನೆಟ್ ನ ಯಾಕೆ ಪ್ಲೀಸ್ ಮಾಡ್ಬೇಕು? ನಮ್ಮ ಗುಡ್ ಕರ್ಮನ ನಾವು ಇನ್ಕ್ರೀಸ್ ಮಾಡ್ಕೊಂಡ್ರೆ, ಕನ್ಸಿಸ್ಟೆನ್ಸಿ ತೋರ್ಸಿದ್ರೆ ಹಿ ವಿಲ್ ಬಿ ಪ್ಲೀಸ್ಡ್. ಅವಾಗ ನಮ್ಗೇನ್ ಬೇಕೋ ಅದು ಜಲ್ದಿ ಸಿಗತ್ತೆ ಅಂತ ಆ ರೀತಿಯಿಂದಾನು ನೋಡ್ಬೋದು ಆಸ್ಟ್ರಾಲಜಿಕಲಿ. ಅಂಡ್ ಎವ್ರಿ ಟೈಮ್ ಯು ಓಪನ್ ಅ ಡೋರ್, ದಟ್ ಮೀನ್ಸ್ ಸಮ್ ಆಪರ್ಚುನಿಟಿ ಓಪನ್ಡ್ ಅಪ್ ಫಾರ್ ಯು, ರೈಟ್? ಯು ಆರ್ ಎಂಟರಿಂಗ್ ಅ ಗುಡ್ ಪ್ಲೇಸ್ ಅಲ್ಲಿ. ಸೊ ದಟ್ ಇಸ್ ದ ಥಾಟ್ ಪ್ರೊಸೆಸ್. ಪೋರ್ಟಲ್ ಆಗಿ ನಾವು ಡೋರ್ನ ತಗೊಂಡು ಓಪನ್ ಮಾಡಿದಾಗೆಲ್ಲ ನೀವು ಪಾಸಿಟಿವ್ ಅಫರ್ಮೇಶನ್ಸ್ ಹೇಳಿದ್ರೆ, ಪಾಸಿಟಿವ್ ಅಫರ್ಮೇಶನ್ಸ್ ಅಂದ್ರೇನು? ಪದಗಳಲ್ಲಿ ಒಳ್ಳೆ ಥಿಂಗ್ಸ್ ನ ಹೇಳೋದು, ಒಳ್ಳೆ ಮಾತುಗಳನ್ನ ಆಡೋದು. ಯಾಕಂದ್ರೆ ಈಗಷ್ಟೇ ತಿಳ್ಕೊಂಡ್ವಿ ಮಾತುಗಳಲ್ಲಿ ಎಷ್ಟು ಪವರ್ ಇದೆ, ನಾವು ಹೇಳೋದು ಅದರಲ್ಲಿ ಎಷ್ಟು ಪವರ್ ಇದೆ ಅಂತ. ಅದನ್ನ ಮಾಡ್ಬೋದು. ಮತ್ತೆ ಪ್ರತಿ ತಿಂಗಳು ಡೋರ್ ಹತ್ರ ಹೋಗಿ ನಿಂತ್ಕೊಂಡು ಫಸ್ಟ್ ಆಫ್ ಎವ್ರಿ ಮಂತ್ 1ನೇ ತಾರೀಕು ಡೋರ್ ಆಚೆ ಕಡೆ ನಿಂತ್ಕೊಂಡ್ಬಿಟ್ಟು ಸಿನಮನ್ ಪೌಡರ್ ತಗೊಂಡು, ಸಿನಮನ್ಗೆ ತುಂಬಾ ಸ್ಪಿರಿಚುವಲ್ ಬೆನಿಫಿಟ್ಸ್ ಇದೆ ಅಂತ ನಂಬಿಕೆ ಇದೆ, ಅದನ್ನ ತುಂಬಾ ಕಡೆ ಯೂಸ್ ಮಾಡಿದೀವಿ. ಸೊ ಅದನ್ನ ಜಸ್ಟ್ ಪೌಡರ್ ಕೈಯಲ್ಲಿ ಇಟ್ಕೊಂಡು ಅಂತ ಡೋರಿಗೆ ಮಾಡಿದ್ರು ಕೂಡ ತುಂಬಾ ದುಡ್ಡು, ತುಂಬಾ ಅಬಂಡೆನ್ಸ್, ಪ್ರಾಸ್ಪೆರಿಟಿ, ಮನಿ, ರಿಲೇಶನ್ಶಿಪ್ಸ್ ತುಂಬಾ ಚೆನ್ನಾಗಾಗತ್ತೆ ನಿಮ್ಮ ಮನೇಲಿ. ಮಾಡಿ ನೋಡಿ ಇದು ಡೋರ್ ಮ್ಯಾನಿಫೆಸ್ಟೇಷನ್ ಅಂತ. ತುಂಬಾ ಲಕ್ಕಿ ಫೀಲ್ ಮಾಡ್ತೀರಾ. ಲಕ್ಕಿ ಅನ್ಸಕ್ ಸ್ಟಾರ್ಟೇ ಆಗ್ಬಿಡತ್ತೆ ನಿಮ್ಗೆ. ಇದನ್ನ ಮಾಡಿದ ಒಂದು ಫ್ಯೂ ಅವರ್ಸ್ ಅಲ್ಲಿ ರಿಸಲ್ಟ್ಸ್ ಕಾಣಿಸೋದೂ ಉಂಟು.